ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಿತಿ ಮದುವೆಗೆ ಡಿಪೋ ಫ್ರೆಂಡ್ಸು, ಆಟೋ ಡ್ರೈವರ್ಗಳು ಇವರೆಲ್ಲರನ್ನು ಕರೀಬೇಕು. ಇಲ್ಲದೇ ಇದ್ರೆ ಇದನ್ನ ಪೂರ್ತಿ ಹಂಗಿಸ್ತಾರೆ, ಕರೀಲಿಲ್ಲ ಅಂತ. ಮಾವಯ್ಯ, ಮಾವಯ್ಯ, ಏನು ಮಾವಯ್ಯ, ಹೇಗಿದ್ದೀರಾ? ಎಲ್ಲ ಸೌಖ್ಯವೇ? ಏಯ್, ನಿನಗೆ ಮಾನ ಮರ್ಯಾದೆ ಇಲ್ವಾ? ಮುಖಕ್ಕೆ ಕ್ಯಾಕ್ರಸ್ ಉಗಿದು ಬರಬೇಡ ಅಂದ್ರೆ ಮತ್ತೆ ಬರ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಮಾವ, ಮೂರು ಬಿಟ್ಟವರು ಊರಿಗೆ ದೊಡ್ಡೋರಂತೆ. ನಾವು ಈ ಊರಿಗೇನೆ ತುಂಬಾ ದೊಡ್ಡವರು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಪೊಲೀಸ್ ಕಂಪ್ಲೇಂಟಾ ಮಾವ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ನಮಗೇನು ಹೊಸದಲ್ಲ. ಪೊಲೀಸ್ ಸ್ಟೇಷನ್ ಒಂಥರ ಹೋಮ್ ಸ್ಟೇ ಇದ್ದಾಗೆ. ಬೇಕು ಅಂದಾಗ ಹೋಗ್ತೀವಿ, ಬೇಡ ಅಂದ್ರೆ ವಾಪಸ್ ಬರ್ತೀವಿ. ನಿನ್ನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಮಾವ ನಿಂತ್ಕೊಳ್ಳಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಗಳ ಬಗ್ಗೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅಲ್ಲಲ್ಲ, ತೋರಿಸ್ಬೇಕು. ಅದನ್ನ ನೋಡ್ಕೊಂಡು ಹೋಗಿ. ಊರಿಗೆ ಬಂದವರು ಬಾರಿಗೆ ಬರಲೇಬೇಕು. ನಿಮ್ಮನ್ನೇನು ಮಾಡಬೇಕು, ನಿಮ್ಮ ಮಗಳನ್ನ ಹೇಗೆ ಹೆಂಡತಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ಏನೋ ಹೇಳ್ತಾ ಇದೆಯಾ? ಮತ್ತೇನಾದರೂ ತಲೆ ಹರಟೆ ಮಾಡಿದ್ರೆ ನಾನೇ ನನ್ನ ಕೈಯಾರೆ ನಿನ್ನ ಕತ್ತು ಹಿಸಕ್ಕೆ ಸಾಯಿಸ್ಬಿಡ್ತೀನಿ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಅನ್ನಿಸ್ತಾ ಇದೆ. ಆವಯ್ಯ, ನೀವು ತುಂಬ ಅರ್ಜೆಂಟಲ್ಲಿದ್ದೀರಾ ಅನ್ಸುತ್ತೆ. ಹೋಗೋದಕ್ಕೆ ಮುಂಚೆ ಇನ್ಸ್ಟಾಗಿ ವಿಡಿಯೋ ನೋಡ್ಕೊಂಡು. ಏನಾಯ್ತು ಬಜಾರಿ? ನೀನು ಯಾಕೆ ಗಾಬರಿ ಬರ್ತಿದ್ಯಾ? ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ? ಏಯ್, ನಾನೇನ್ ಮಾಡಿದೆ? ನನಗೇನೆ ಬೈತಿದ್ಯಾ? ಓ, ಶುರು ಆಯ್ತಾ ಗಂಡ ಹೆಂಡತಿ ಟಾಮ್ ಅಂಡ್ ಜೆರಿ ಜಗಳ? ವಿರಜ, ನೀನೇನ್ ಮಾಡಿದೆ? ರೌಡಿ ಆದ್ನಿ ಯಾಕೆ ಈ ರೇಂಜ್ ರೊಚ್ಚಿಗೆದಿದ್ದಾಳೆ? ವಿಕ್ರಾಂತ್, ಈ ಬಜಾರ್ ಅದಿತಿಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಓಡ್ಬಾ ಅಂತ ಹೇಳಿದಾಳೆ. ಪಾಪ ಅದಿತಿ ಏನೋ ಆಗಾಗಿದೆ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡು ನೋಡ್ ಬಂದಿದ್ದಾಳೆ. ಏನಾಯ್ತು ರೌಡಿ ನದ್ನಿ? ಚೋಟ ನದ್ನಿನ ಯಾಕೆ ಕರೆಸ್ತಿದ್ಯಾ? ಎನಿಥಿಂಗ್ ಇಂಪಾರ್ಟೆಂಟ್? ಬಾವಾ, ಇವತ್ತೊಂದು ವಿಷಯ ಇತ್ಯರ್ಥ ಆಗ್ಲೇಬೇಕು, ಅದಕ್ಕೆ ಬರೋದಕ್ಕೆ ಹೇಳ್ದೆ. ಸರಿ, ಅದೇನು ಅಂತ ಹೇಳು, ಇಲ್ಲೇ ಬಗೆಹರಿಸೋಣ. ಅದೆಲ್ಲ ಒಬ್ರು ಇಬ್ರು ಮುಂದೆಲ್ಲ ಹೇಳೋದಕ್ಕಾಗಲ್ಲ. ಪಂಚಾಯತಿನ ಸೇರಿಸಿ ಎಲ್ಲರನ್ನೂ ಕರೆಸಿ ಎಲ್ಲರ ಮುಂದೆ ಹೇಳ್ತೀನಿ. ಅಮ್ಮು, ನಾನೇನಾದ್ರೂ ತಪ್ಪು ಮಾಡಿದ್ದೀನೇನೆ? ಸುಮ್ಮನೆ ನಿಂತ್ಕೊಳ್ಳೆ. ರೀ ಕಾಂತ, ಸೇರಿಸಿ ಪಂಚಾಯತಿನ. ಸರಿ ಮೇಡಮ್, ಪಂಚಾಯತಿಗಲ್ವಾ, ಕರೆಸ್ತೀನಿ. ಫಸ್ಟ್ ಕೆಲಸ ಮಾಡಿ, ಎಲ್ಲರಿಗೂ ಬರೋದಕ್ಕೆ ನೀವು ಪಕ್ಕಣ ಈ ರೌಡಿ ಬಗ್ಗೆ ಹೇಳಿದ್ಮೇಲೆ ಮುಗೀತು. ಎಲ್ಲರೂ ಬೇಗ ಕರೆಸಿ. ರಾಸ್ಕಲ್, ಯಾಕೋ ಇಂಥ ಕೆಲಸ ಮಾಡಿದೆ? ನನ್ನ ಮಗಳು ಏನೋ ಅನ್ಯಾಯ ಮಾಡಿದ್ಲು ನಿನಗೆ? ನಿನಗೆ ನಾಚಿಕೆ ಆಗಲ್ವಾ? ನಿನಗೆ ಯಾರೋ ಅಕ್ಕ ತಂಗಿರೇ ಇಲ್ವಾ? ಮಾವಯ್ಯ, ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀರಾ? ಪರವಾಗಿಲ್ಲ ಮಾವ, ಹೊಡಿರಿ. ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸೋ ಜನ ನಾವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಡಿರಿ, ನಾನೇನು ಮಾಡೋದಿಲ್ಲ. ಹೊಡಿರಿ. ಏಯ್, ಮೊದಲು ಅದನ್ನು ಡಿಲೀಟ್ ಮಾಡು, ಇಲ್ಲಾಂದ್ರೆ ಇಲ್ಲೇ ನಿನಗೆ ಹೊಡೆದು ಸಾಯಿಸ್ಬಿಡ್ತೀನಿ. ಕಷ್ಟಪಟ್ಟು ವಿಡಿಯೋ ಮಾಡಿರೋದು ಡಿಲೀಟ್ ಮಾಡೋದಕ್ಕಲ್ಲ ಮಾವ, ನೋಡಿ ಎಂಜಾಯ್ ಮಾಡೋದಕ್ಕೆ. ಏಯ್, ನಿನಗೆ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಮೊದಲು ಅದನ್ನು ಡಿಲೀಟ್ ಮಾಡೋ. ನೋ ವೇ,
ಚಾನ್ಸೇ ಇಲ್ಲ. ಮೊಬೈಲ್ ಪ್ರೋ ನಿನ್ನ ಕೈ ಮುಗಿತೀನಿ. ನನ್ನ ಮಗಳು ಬಾಳ ಜೊತೆ ಆಟ ಆಡಬೇಡ, ಅದನ್ನು ಡಿಲೀಟ್ ಮಾಡಿಬಿಡು. ಮಾವ, ನಿಮ್ಮ ಕಷ್ಟ ನಂಗೆ ನೋಡೋಕ್ಕಾಗ್ತಾ ಇಲ್ಲ. ಸರಿ, ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ. ಆದರೆ ಅದರಿಂದ ನನಗಾಗೋ ಲಾಭ ಏನು? ಏಯ್, ಮಾನಗೆಟ್ಟವನೇ. ಒಂದು ಹೆಣ್ಣು ಮಕ್ಕಳು ಬಟ್ಟೆ ಚೇಂಜ್ ಮಾಡೋದನ್ನ ವಿಡಿಯೋ ಮಾಡಿ ಅದರಿಂದ ನನಗೇನು ಲಾಭ ಅಂತ ಕೇಳ್ತಾ ಇದ್ಯಾ? ನಿನಗೆ ಅಕ್ಕ ತಂಗಿರೇ ಇಲ್ವಾ? ನಿನಗೆ ಕಷ್ಟ ಸುಖ ಅನ್ನೋದೇ ಗೊತ್ತಿಲ್ವಾ? ಮಾವ, ನಾನು ಪಕ್ಕಾ ಬಿಸ್ನೆಸ್ ಮೈಂಡೆಡ್. ಲಾಭ ಇಲ್ಲ ಯಾವ ಕೆಲಸನೂ ಮಾಡಲ್ಲ. ಹೇಳಿ, ಈ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ನನಗೇನು ಸಿಗುತ್ತೆ? ಅದೇನು ಬೇಕು ಅಂತ ಬಗಳು. ಇದು ಒಳ್ಳೆ ಅಪ್ಪನ ಲಕ್ಷಣ ಅಂತಂದ್ರೆ. ನಾನು ಈ ವಿಡಿಯೋ ಡಿಲೀಟ್ ಮಾಡಬೇಕು ಅಂದ್ರೆ ನೀವು ಅದಿತಿ ಮದುವೆನ ಧ್ರುವನ್ ಜೊತೆ ಕ್ಯಾನ್ಸಲ್ ಮಾಡಬೇಕು. ಅದೇ ಮುಹೂರ್ತದಲ್ಲಿ ಅವಳ ಜೊತೆ ನನ್ನ ಮದುವೆ ಮಾಡಿಸ್ಬೇಕು. ಸಾಧ್ಯ ಇಲ್ಲ. ನಿಶ್ಚಿತಾರ್ಥ ಆಗಿರೋ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮಾವ, ಇದು ನೀತಿ ನಿಯತಿನ ಕಾಲ ಅಲ್ಲ. ಆಗಿರೋದು ಜಸ್ಟ್ ಎಂಗೇಜ್ಮೆಂಟು, ಮದುವೆ ಅಲ್ಲ. ಸೊ ಇದು ನೀವು ಆರಾಮಾಗಿ ನಿಲ್ಲಿಸ್ಬೋದು. ನಾನು ನಿಮ್ಗೆ ಇನ್ನೂ ಒಂದು 2-3 ದಿನ ಟೈಮ್ ಕೊಡ್ತೀನಿ. ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ. ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆ ಡಿಲೀಟ್ ಮಾಡ್ತೀನಿ. ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬಿಡ್ತೀನಿ. ನಿಮಗೆ ಗೊತ್ತಲ್ಲ, ಇಂಥ ವಿಡಿಯೋಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಯಪ್ಪ, ಸಾರ್ಥಕ್ ಸರ್ ನಾವು ಹುಡ್ಕೋಷ್ಟಲ್ಲಿ ಎಣ ಬಿದ್ದೋಯ್ತು. ರೌಡಿ ಮೇಡಮ್, ಎಲ್ಲರನ್ನೂ ಪಂಚಾಯತಿಗೆ ಸೇರಿಸಿದ್ದೀನಿ. ನೀವಿನ್ನು ಮುಂದುವರಿಸ್ಬೋದು. ಲೇ ಅಮ್ಮು, ನೀನು ಹೀಗೆ ಎಲ್ಲರೂ ಪಂಚಾಯತಿ ಸೇರಿಸಿದ್ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಅದೇನಾದ್ರೂ ಆಗಿರ್ಲಿ, ನನ್ನ ಧ್ರುವನ್ ವಿಷಯ ಏನಾದ್ರೂ ಆಗಿದ್ರೆ ನಿನ್ ಕುತ್ಕೆ ಇಟ್ಕಿ ಹೋಗ್ಬಿಡ್ತೀನಿ ಅಷ್ಟೇ. ಏನೇ ಅಂದ್ರೆ ಲೇ, ನೀನು ಓವರಾಗಿ ಥಿಂಕ್ ಮಾಡ್ತಾ ಇದೆಯಾ. ನಮಗೆ ಮದುವೆ ಮಾಡಿಸಿ ಮನೆನ ಉದ್ಧಾರ ಮಾಡೋ ಬುದ್ಧಿ ಇದೆ ಹೊರತು ಮನೆ ಮುರಿಯೋ ಬುದ್ಧಿ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಿನ್ ಗತಿ ಅದೋ ಗತಿ ಆಗಿರುತ್ತೆ. ಬಜಾರಿ, ನೀನೇ ಬಿಲ್ಡಪ್ ಕೊಟ್ಕೊಂಡಿದ್ದು ಸಾಕು. ಮೊದಲು ಮ್ಯಾಟ್ರ್ ಏನಂತ ಹೇಳಿ. ಯೋ, ನಿನ್ಗೇನು ಗೊತ್ತು, ಸುಮ್ಮನಿರಯ್ಯ. ಗಂಡಿನ ಕಡೆಯವರಾಗಿ ಆಟಿಟ್ಯೂಡ್ ತೋರಿಸಿಲ್ಲ ಅಂತಂದ್ರೆ ಹೆಣ್ಣಿನ ಕಡೆಯವರು ನಮ್ಮನ್ನ ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾರೆ. ವಾಟ್? ನೀನು ಗಂಡಿನ ಕಡೆಯವರ? ಹ್ಞೂ ಕಣಯ್ಯ, ನಾವು ಗಂಡಿನ ಕಡೆಯವ್ರೆ. ನಾವು ಗೊತ್ತಲ್ಲ, ಸೀದಾ ಮಾತ್ ನೋ ಬಕ್ವಾಸ್. ಹಾಗಾದ್ರೆ ನಾವ್ಯಾರ ಕಡೆ? ನೀನೇ ಊರು ತುಂಬಾ ಹೇಳ್ಕೊಂಡು ತಿರ್ಗಾಡ್ತಿದ್ದಲ್ಲ, ನಾವ್ ಹೆಣ್ಣಿನ ಕಡೆಯವರು, ಎಲ್ಲ ಜವಾಬ್ದಾರಿ ನಾವೇ ತಗೋತೀವಿ, ಮದುವೆ ಮನೆ ತುಂಬಾ ನಾವೇ ಓಡಾಡ್ತೀವಿ ಅಂತ. ಸೊ ಅಲ್ಲಿಗೆ ನೀವು ಹೆಣ್ಣಿನ ಕಡೆಯವರು ಅಂತ ಕನ್ಫರ್ಮ್ ಆಗಿದೆ. ಈಗೇನೇ ಇದ್ರು ನಾವು ಗಂಡಿನ ಕಡೆಯವರು. ನಮ್ಮ ಮುಂದೆ ಯಾರು ದೂಸರ ಮಾತಾಡೋಂಗಿಲ್ಲ. ನಾವೇ ಬೇರೆ, ನಮ್ಮ ಲೆವೆಲೇ ಬೇರೆ. ಏನೇ ನಿನ್ನ ಸಮಸ್ಯೆ? ಅಜ್ಜಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಲೇ ಅದಿತಿ, ನೀವು ಅಪ್ಪ ಮಕ್ಕಳೆಲ್ಲರೂ ಎಂಗೇಜ್ಮೆಂಟ್ ತುಂಬ ಸಿಂಪಲ್ ಆಗಿ ಡಿಮ್ಯಾಂಡ್ ಇಲ್ಲದೆ ನಡೆದೋಯ್ತು ಅಂತ ಖುಷಿಯಾಗಿದ್ದೀರಾ ಅಲ್ವಾ? ನಮ್ಮನ್ನ ಏನು ಅಂದ್ಕೊಂಡಿದ್ದೀರಾ ಅಂತ? ಆಗಿದಾಗೋಯ್ತು, ಊಫಿ ಮಾಡ್ಕೊಂಡ್ಬಿಡ್ತೀವಿ ಅಂತನಾ? ಚಾನ್ಸೇ ಇಲ್ಲ. ಕೊಡೋದು ತಗೊಳ್ಳೋದ್ರ ಬಗ್ಗೆ ಇವತ್ತೇ ಮಾತುಕತೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಗಂಡಿನ ಕಡೆಯವ್ರ ಕಿಮ್ಮತ್ತೇನು ಅಂತ ತೋರಿಸ್ಬೇಕಾಗತ್ತೆ. ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಒಡ ಹುಟ್ಟಿ ತಂಗಿ ಹತ್ರ ವರದಕ್ಷಿಣೆ ಬೇಕು ಅಂತ ಕೇಳ್ತಿದ್ಯಲ್ಲ?
ಅಮ್ಮು ನೀನು ಯಾವಾಗಿಂದಾನೆ ಹೀಗಾದೆ? ಅಲ್ಲ, ವರದಕ್ಷಿಣೆ ತೊಗೊಳ್ಳೋದೇ ತಪ್ಪು ಅಂತಾರೆ, ಅಂಥದ್ರಲ್ಲಿ ನೀನು ಸ್ವಂತ ತಂಗಿ ಹತ್ರನೇ ಲೆಕ್ಕಾಚಾರ ಮಾತಾಡ್ತಿದ್ಯಲ್ಲ. ಅಣ್ಣ ನೀನ್ ಬಿಟ್ರೆ ಇಲ್ಲಿರೋರ್ಗೆ ಎಲ್ರಿಗೂ ಕೌಂಟರ್ ಕೊಡ್ತೀಯ ಅಂತ ಚೆನ್ನಾಗಿ ಗೊತ್ತು. ಈಗ ಸ್ವಲ್ಪ ಸುಮ್ಮನೆ ನಿಂತ್ಕೊ. ಯೋ ಬುದ್ವಂತ, ಕೊಡೋದು ತಗೊಳ್ಳೋದು ಅಂತಂದ್ರೆ ವರದಕ್ಷಿಣೆ ಅಂತ ಅನ್ಕೋಬೇಡಿ. ಮತ್ತಿನೇನು? ನಮಗೆ ಮದುವೆ ಪ್ರೊಸೆಸ್ ಎಲ್ಲ ಹೇಗ್ ನಡೆಯುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಮೊದಲು ಮದುವೆ ಪ್ರಸ್ತಾಪ ಆಗ್ಬೇಕು, ಆಮೇಲೆ ಹುಡುಗ ಹುಡುಗಿನ ನೋಡ್ಬೇಕು, ಇಷ್ಟ ಆದ್ಮೇಲೆ ನಿಶ್ಚಿತಾರ್ಥ ಆಗುತ್ತೆ, ಆಮೇಲೆ ಮದ್ವೆ ಆಗುತ್ತೆ. ಆದ್ರೆ ನಮ್ ರಾಜಣ್ಣನ ವಿಚಾರದಲ್ಲಿ ಅವೆಲ್ಲ ಏನೂ ಆಗೇ ಇಲ್ಲ. ಡೈರೆಕ್ಟ್ ಎಂಗೇಜ್ಮೆಂಟು, ಕಟ್ ಮಾಡಿದ್ರೆ ಮದ್ವೆನೆ. ನೋಡೋಣ, ಅದಕ್ಕೆ ಹೆಣ್ಣು ನೋಡೋ ಶಾಸ್ತ್ರ ನಡಿಲೇಬೇಕು. ನಾವು ಮೊದಲೇ ಗಂಡಿನ ಕಡೆಯವರು, ಸಂಪ್ರದಾಯಸ್ಥರು, ಶಾಸ್ತ್ರಗಳನ್ನ ಮಿಸ್ ಮಾಡೋ ಸೀನೇ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು. ಪುಣ್ಯ, ಮದುವೆ ಆದಮೇಲೆ ಹೆಣ್ಣು ನೋಡೋ ಶಾಸ್ತ್ರ ಮಾಡಬೇಕು ಅಂತ ಹೇಳಿಲ್ವಲ್ಲ, ಅದೇ ಖುಷಿಯಾಗೋ ವಿಷಯ. ಹೆಣ್ಣು ನೋಡೋ ಶಾಸ್ತ್ರ ಅದು ಈಗ ಅಲ್ಲ ರೌಡಿನದ್ನಿ, ಹುಡುಗ ಹುಡುಗಿ ಇನ್ನೇನು ಹನಿಮೂನ್ ಹೋಗೋ ಟೈಮಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಅಂತಿದೆಯಲ್ಲ. ಮುಂಚೆ ಅವರಿಬ್ರು ನೋಡ್ಕೊಂಡಿರೋದಕ್ಕೆ ತಾನೇ ಇವಾಗ ಮದುವೆ ಮಾಡ್ತಿರೋದು. ಆಗಿದ್ಮೇಲೆ ಇದೆಲ್ಲ ಬೇಕಂತ. ಅವೆಲ್ಲ ನನಗೆ ಗೊತ್ತಿಲ್ಲ. ಹೆಣ್ಣು ನೋಡೋ ಶಾಸ್ತ್ರ ನಡಿಬೇಕಾದ್ರೆ ನಡಿಬೇಕಷ್ಟೇ. ನಾವು ಗೊತ್ತಲ್ಲ, ಮೊದಲೇ ಗಂಡಿನ ಕಡೆಯವರು. ಹೋಗ್ಲಿ ಬಿಡು, ಅವ್ರ ಸಮಾಧಾನ ಕಲ್ದಿದ್ರು ನಿನ್ನ ಸಮಾಧಾನಕ್ಕೋಸ್ಕರ ಮಾಡ್ತೀವಿ. ಯೋ, ನಾನೇನು ತಮಾಷೆ ಮಾಡ್ತಿದ್ದೀನ? ಬಿ ಸೀರಿಯಸ್. ಅಮ್ಮ, ನೀನ್ ಏನಾದ್ರೂ ಮಾಡ್ಕೊ, ನಂಗೆ ಹೊಸ ಫೋನ್ ಬೇಕು ಅಷ್ಟೇ. ಏನ್ ಅಂಜು ನೀನು ಇಷ್ಟು ದಿನ ಇಲ್ದಿರೋದು ಇವಾಗ ದಿಢೀರಂತ ಹೊಸ ಫೋನ್ ಬೇಕು ಅಂತ ಕೇಳ್ತಿದ್ಯಲ್ಲ, ಏನ್ ಸಮಾಚಾರ? ಮಾ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೊಸ ಹೊಸ ಅಪ್ಡೇಟೆಡ್ ಫೋನ್ಸ್ ಇದಾವೆ, ಆದ್ರೆ ನನ್ನ ಹತ್ರ ಇರೋದು ತುಂಬಾ ಹಳೆ ಫೋನು. ನನ್ನ ಹತ್ರ ಹಳೆ ಫೋನ್ ಇದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಹೆಂಗ್ ರೇಗಿಸ್ತಾರೆ ಗೊತ್ತಾ? ನಂಗೆ ಗೊತ್ತಿಲ್ಲಮ್ಮ, ನಂಗೊಂದು ಹೊಸ ಫೋನ್ ಬೇಕು ಅಷ್ಟೇ. ಯಾರೋ ಏನೋ ರೇಗಿಸ್ತಾರೆ ಅಂತ ತಿಂಗಳ ಹೊಸ ಫೋನ್ ತಗೊಳಕ್ಕಾಗತ್ತೇನೆ? ಒಂದು ಹೊಸ ಫೋನ್ ತಗೋಬೇಕು ಅಂತಂದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಾ? ಕನಿಷ್ಠ 10,000-15,000 ಬೇಕಾಗುತ್ತೆ. ಅದಿತಿ ಮದುವೆಗೆ ದುಡ್ಡನ್ನ ಹೇಗಪ್ಪ ಹೊಂದೋದು ಅಂತ ಒದ್ದಾಡ್ತಾ ಇದ್ದೀವಿ. ಮದುವೆ ಮುಗಿಲಿ, ಆಮೇಲೆ ನೋಡೋಣ. ಮಾ, ನಿನ್ಗೆ ಯಾವಾಗ್ಲೂ ಇದೇ ಆಗೋಯ್ತು. ಈಗ ಆದಿತ್ಯ ಅಕ್ಕನ ಮದ್ವೆ ಅಂತಿದ್ಯಾ, ನೆಕ್ಸ್ಟ್ ಆರ್ತಿ ಅಕ್ಕನ ಹೆರಿಗೆ ಅಂತ್ಯಾ. ನಿನ್ ಪ್ಲಾನ್ ಏನಂತ ನಂಗೆ ಗೊತ್ತಿಲ್ವಾ? ಅಷ್ಟಕ್ಕೂ ನಾನೇನು ಕೇಳ್ಬಾರ್ದು ಕೇಳಿದ್ನಾ? ಆಫ್ಟರ್ ಆಲ್ ಒಂದು ಫೋನ್ ತಾನೆ, ಅದನ್ನ ಕೊಡ್ಸಕ್ಕೂ ಯಾಕಮ್ಮ ಇಷ್ಟೊಂದು ಲೆಕ್ಕಾಚಾರ ಮಾಡ್ತೀಯಾ? ಮದುವೆ ಅಂದರೆ ತುಂಬ ಖರ್ಚಿರುತ್ತೆ ಕಣೋ. ಒಂದಿಲ್ಲ ಅಂದರೆ ಇನ್ನೊಂದು ಕೆಲಸ ಆಗೋದೇ ಇಲ್ಲ. ನೋಡು, ಮದುವೆ ಮುಗಿದು ಹೋಗ್ಲಿ, ಆಮೇಲೆ ನೋಡೋಣ. ಅವೆಲ್ಲ ಗೊತ್ತಿಲ್ಲಮ್ಮ, ನಂಗೆ ಹೊಸ ಫೋನ್ ಬೇಕು ಅಂದರೆ ಬೇಕು ಅಷ್ಟೇ. ರೀ, ಈ ಚೋಟ್ ಮೆಣಸಿನ್ಕಾಯಿಗೆ ಹೊಸ ಫೋನ್ ಬೇಕಂತೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಕೇಳ್ತಾ ಇಲ್ಲ, ಇವತ್ತೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ನೀವು ಮುದ್ದಿನ ಮಗಳನ್ನ ವಿಚಾರಿಸ್ಕೊಳ್ಳಿ. ಹೋಗೋದಕ್ಕೆ ಮುಂಚೆ ಒಂದು ನಿಮಿಷ ವಿಡಿಯೋ ನೋಡ್ಕೊಂಡು ಹೋಗ್ತೀನಿ. ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ, ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆನೇ ಡಿಲೀಟ್ ಮಾಡ್ತೀನಿ. ಬಜಾರಿ ಗಂಡಿನ ಕಡೆಯವರು ಅಂತ ನೀನು ಒಬ್ಬಳೇ ಇರೋದು, ಮಿಕ್ಕವರೆಲ್ಲ ನನ್ನ ಕಡೆನೇ ಇರೋದು. ಹಲೋ ವೇದಾಂತ್ ಸರ್, ನೀವು ಹಾಗೆಲ್ಲ ಅನ್ಕೋಬೇಡಿ. ನಾವು ಅಂದ್ರೆ ಏನು ತಮಾಷೆನಾ? ಸರಿ, ಈಗ ನನಗೆ ಯಾರು ವೋಟ್ ಮಾಡ್ತೀರಾ? ನಾನು ಅದಕ್ಕೆ ನೀವು ಅವಳ ಕಡೆ ಸೇರ್ಕೊಂಡ್ರ? ಇಷ್ಟು ದಿನ ನನ್ನ ಲವ್ವಿಗೆ ಸಪೋರ್ಟ್ ಮಾಡಿ ಈಗ ನಡು ನೀರಲ್ಲೇ ಕೈ ಬಿಡ್ತಿದ್ದೀರಾ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ನಾನು ಲವ್ವಿಗೆ ಸಪೋರ್ಟ್ ಮಾಡಿದ್ದು ಧ್ರುವಂಗೆ ನೀನು ಸಿಗಬೇಕು ಅಂತ, ನಿನ್ನ ಪರವಾಗಿ ನಿಲ್ತೀನಿ ಅಂತ ಹೇಳಿ ಅಲ್ಲ. ನನ್ನ ಸಪೋರ್ಟ್ ಯಾವತ್ತಿದ್ರೂ ಧ್ರುವಾಗೇನೆ. ಅದಿತಿ, ನಾನು ಇರೋವರೆಗೂ ನೀನು ಇದಕ್ಕೆಲ್ಲ ಹೆದರಬೇಡ. ಡೋಂಟ್ ವರಿ. ಕಮ್ ಆನ್ ಬಾಯ್ಸ್, ಯಾರ್ಯಾರು ಇದ್ದೀರಾ? ಅಗ್ರಜ ಅಗ್ರಜ, ನಾನು ನಿನ್ ಕಡೆ. ನನ್ನ ಸಪೋರ್ಟು ವೇದಾಂತ್ಗೆ. ಬಜಾರಿ, ಇವರಿಬ್ಬರು ಇದ್ರೆ ಸಾಕು. ನಮ್ಮ ಟೀಮ್ ಹೆವಿ ಸ್ಟ್ರಾಂಗ್. ಶುರು ಮಾಡೋಣ. ನಮ್ಮ ಟೀಮ್ ಮೆಜಾರಿಟಿ ಇದೆ.
ಅಜ್ಜಿ ನನ್ನ ಓಟು ಅಮ್ಮಗೇನೆ. ವೈಜಯಂತಿ ಅಮ್ಮ, ನನ್ನ ಓಟು ಅಮೂಲ್ಯ ಅವ್ರಿಗೆ. ಆಪ್ತಿ ಅಕ್ಕ, ನನ್ನ ಓಟು ಅಮ್ಮುಗೇನೆ. ಶ್ರೀಕಾಂತ, ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಸಾರಿ ಬಾಸ್, ಮರ್ತು ಬಿಟ್ಟಿದ್ದೆ. ನಾನು ಬಾಸ್ ಕಡೆ. ರೀ ಕಾಂತ, ಮೇಡಮ್ ನೀವು ಇದ್ದೀರಲ್ವಾ? ಸಾರಿ ಮರ್ತು ಬಿಟ್ಟಿದ್ದೆ. ನಾನು ಮೇಡಮ್ ಕಡೆ. ಯಾಕೆ ಶ್ರೀಕಾಂತ, ಹೇಗಿದೆ ಮೈಗೆ? ಸಾರಿ ಮೇಡಮ್, ನಾನು ಬಾಸ್ ಕಡೆ. ಕಾಂತ, ನಾನು ಮೇಡಮ್ ಕಡೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ಈ ಕಾಂತ 30 ಕೊಟ್ರೆ ಆ ಕಡೆ, 60 ಕೊಟ್ರೆ ಈ ಕಡೆ. ಯಾಕೆ ನೀವು 1 ವರ್ಷದ ಸಂಬಳ ಕೊಟ್ಟು ಕಳಿಸಬಾರ್ದು? ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬೇಕು. ಸಾರ್ಥಕ್ ಸರ್ ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನಾನು ಯಾವ ಪಕ್ಷಕ್ಕೂ ಸೇರಲ್ಲ. ನಾನು ಸುಮ್ಮನೆ ಅಂಪೈರ್ ತರ ಇದ್ಬಿಡ್ತೀನಿ. ಸರಿ, ನೀವು ಅದಕ್ಕೆ ಲಾಯ್ಕ್, ಅದೇ ಆಗ್ಬಿಡಿ. ಆ ಕೆಲಸ ಆದರೂ ಸರಿಯಾಗಿ ಮಾಡಿ. ಏಯ್ ಕಾಂತ, ಯಾವಾಗಲೂ ಸೇಫ್ ಗೇಮ್ ಮಾಡಿ ಸೇಫ್ ಆಗ್ಬಿಡ್ತೀರಲ್ಲ? ನಾವೊಂಥರ ಹಂಗೆ ಉಸಾರ್ ಪಿಳ್ಳೆ. ಏಯ್ ಸರಿ, ಕಡ್ಡಿನ ಗುಡ್ಡ ಮಾಡಬೇಡ. ಏನಂತ ಹೇಳು. ಸಾಮಾನ್ಯವಾಗಿ ಹುಡುಗನ ಕಡೆಯವರು ಹುಡುಗಿ ನೋಡಕ್ ಬಂದಾಗ ಟೀನೋ ಕಾಫಿನೋ ಕೊಟ್ಟು ಹುಡುಗಿ ನೋಡೋ ಶಾಸ್ತ್ರನ ಶುರು ಮಾಡ್ತಾರೆ. ಅದೇ ಥರ ಈಗ ಹುಡುಗಿ ನೋಡೋ ಶಾಸ್ತ್ರನ ಮಾಡಬೇಕು. ಹಳೆ ಮುದ್ಕಿ, ಇದೇನೇ ಇದು ಎಂಗೇಜ್ಮೆಂಟ್ ಆದ್ಮೇಲೆ ಹೆಣ್ಣು ನೋಡೋ ಶಾಸ್ತ್ರ? ಮುಂಚೆನೇ ಎಲ್ಲ ನೋಡ್ಕೊಂಡಿದ್ವಲ್ಲೇ. ಅದು ಅಲ್ಲದೆ ನಿಂಗೆ ಮುಂಚೆನಾದ್ರೂ ಇನ್ಫಾರ್ಮ್ ಮಾಡ್ಬೇಕು ತಾನೆ. ನಾನು ರೆಡಿ ಆಗಾದ್ರೂ ಬರ್ತಾ ಇದ್ದೆ. ನಿಂಗೆ ಆಗಲ್ಲ ಅಂದ್ರೆ ಹೇಳಮ್ಮ, ನಾವು ಗಂಡಿನ ಕಡೆಯವರು ಮದುವೆನ ಮುಂದಕ್ಕೆ ಹಾಕೋತೀವಿ. ನಮ್ಮ ತಾಯಿ ಹಾಗೆ ಮಾತ್ರ ಮಾಡಬೇಡ. ಇಷ್ಟು ದಿನ ಅವ್ನು ನೋಡ್ಕೊಂಡು ಹೋಗೋದಕ್ಕೆ, ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಎಷ್ಟೆಲ್ಲ ವೇಷ ಹಾಕೊಂಡು ಬಂದಿದ್ದೀನಿ. ಇನ್ಮೇಲೆ ನಾನು ಕಾಯಕ್ಕಾಗಲ್ಲ. ಸಾರ್ಥಕ್ ಸರ್, ಜ್ಯೂಸ್ ತಗೊಬರ್ತವ್ರಂತೆ. ತುಂಬ ದಾಹ ಆಗ್ತಾಯಿತ್ತು. ಅದಕ್ಕೆ ಸಕ್ಕರೆ ಜೊತೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕೋ ಬಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೊಂದು ಜಾಪಾಡ್ ಮಾತ್ರ ಹೇಳ್ತೀನಿ. ಅಪ್ಪ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೊಸ ಹೊಸ ಅಪ್ಡೇಟೆಡ್ ಫೋನ್ಸ್ ಇದಾವೆ. ನನ್ನ ಹತ್ರ ಹಳೆ ಫೋನ್ ಇದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹೇಗೆ ಅಣಗ್ತಾರೆ ಗೊತ್ತಾ? ಹೇ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಮನೇಲಿ ಇಷ್ಟೊಂದು ಖರ್ಚಿದೆ ಅಂತ ಹೇಳುವಾಗ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಬಾಯಿ ಮುಚ್ಕೊಂಡು ತೆಪ್ಪಿದ್ರೆ ಸರಿ, ಇಲ್ಲಾಂದ್ರೆ ಮಗಳು ಅಂತ ನೋಡದೆ ಬಾರಿಸ್ತೀನಿ. ಅಪ್ಪ, ಇನ್ಸ್ಟಾಲ್ಮೆಂಟಲ್ಲಿ ಫೋನ್ ಕೊಡ್ಸಿ ಅಪ್ಪ, ನಾನು ಹೆಂಗೋ ಕಟ್ಕೊಂಡು ಹೋಗ್ತೀನಿ. ಅಂಜು, ಅಪ್ಪ ಈಗ ಮನೆಗೆ ಬಂದಿದ್ದಾರೆ ಕಣೆ, ಯಾಕೆ ತೊಂದರೆ ಕೊಡ್ತಿದ್ಯಾ? ರೀ, ನೀವಾದ್ರೂ ಹೇಳಿ. ಬರೀ ಇದೇ ಕೊನೆ. ನೀನು ಇನ್ಮೇಲೆ ನನ್ನ ಮಗಳ ಮೇಲೆ ರೇಗಾಡಬೇಡ. ಅವಳ ಮೇಲೆ ಅಧಿಕಾರ ಚಲಾಯಿಸಬೇಡ. ಇವಳು ಇನ್ನೂ ಚಿಕ್ಕವಳು. ಅಯೋಗ್ಯ ತೇಜಸ್, ಚಿಕ್ಕ ಮಗು ಬಟ್ಟೆ ಬದಲಾಯಿಸೋದನ್ನು ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ ಅವನು. ಅವನಿಗೆ ಏನು ಮಾಡಬೇಕು? ಈಗ ನನ್ನ ಮಗನ ನಾನು ಹೇಗೆ ಕಾಪಾಡ್ಕೊಳ್ಳಿ?
ಏನಾಯ್ತಪ್ಪ